ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಲಾಲ್ಬಾಗ್ನಲ್ಲಿ ಬೆಳ್ಳಂಬೆಳಗ್ಗೆ ಕೇಸರಿ ಪಡೆಯಿಂದ ಪ್ರತಿಭಟನೆ, ಸಾರ್ವಜನಿಕರ ಜೊತೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಬಿಜೆಪಿ ನಾಯಕರು. ಸಾರ್ವಜನಿಕರಿಂದಲೂ ಕೂಡ ಈ ಟನಲ್ ರಸ್ತೆ ವಿರೋಧಿಸಿ ಧರಣಿ. ಪರಿಸರ ವಿರೋಧಿ ಅಂತ ಟನಲ್ ರಸ್ತೆಗೆ ಭಾರಿ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ತೇಜಸ್ವಿ ಸೂರ್ಯ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಖುದ್ದು ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಆದರೂ ಈ ಟನಲ್ ರಸ್ತೆಯ ಕಾರ್ಯಾಚರಣೆ ಮುಂದುವರಿಸೋದಕ್ಕೆ ಸರ್ಕಾರ ಮುಂದಾಗಿರೋದ್ರಿಂದ ಬೆಳ್ಳಂಬೆಳಗ್ಗೆ ಕೇಸರಿ ಪಾಳ್ಯ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಪ್ರತಿಭಟನೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಈ ಟನಲ್ ರಸ್ತೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದಾರೆ. ಈ ಟನಲ್ ರಸ್ತೆಯಿಂದ ಹಣ ಲೂಟಿ ಹೊಡೆಯುವಂತಹ ಪ್ಲಾನ್ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬೇಗ ಟೆಂಡರ್ ಕರೆದು ಕಮಿಷನ್ ಹೊಡಿಬೇಕು ಅಂತಾನಾ? ಬಿಹಾರ ತಮಿಳುನಾಡು ಎಲೆಕ್ಷನ್ಗೆ ಮಾಡಿದ ಪ್ರಾಜೆಕ್ಟ್ ಇದು ಅಂತ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. 120 ಇಲಾಖೆಗಳಿಂದ ಟನಲ್ ರಸ್ತೆಗೆ ಅನುಮತಿ ಬೇಕು, ಆದ್ರೆ ಒಬ್ಬರದ್ದೂ ಕೂಡ ಅನುಮತಿಯನ್ನ ಇವರು ತೆಗೆದುಕೊಂಡಿಲ್ಲ. 1975ರ ಕಾಯ್ದೆಯಡಿ ಕಾಮಗಾರಿಗೆ ಅನುಮತಿನೇ ಇಲ್ಲ. ಒಂದ್ ವೇಳೆ ಪರ್ಮಿಷನ್ ಕೊಟ್ರೆ ಅಧಿಕಾರಿಗೆ ಜೈಲು ಶಿಕ್ಷೆ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿ. ಈಗ 120 ದಿನ ಏನೋ ಕೊಟ್ಟು ಮತ್ತೆ ಟೆಂಡರ್ ಆಗಿದೆ. ಈಗ 120. ನಾನು ಕೇಳಿದೆ ಅಧಿಕಾರಿಗಳನ್ನ, ಈಗ ಅಧಿಕಾರಿಗಳು ಕೇಳಿದೆ ಎಷ್ಟು ಇಲಾಖೆ ಪರ್ಮಿಷನ್, ಇದು ರೆಕಾರ್ಡ್, ಎಷ್ಟು ಇಲಾಖೆ ಪರ್ಮಿಷನ್ ಬೇಕು ಅಂತ ನಾನು ಕೇಳಿದೆ. 120 ಇಲಾಖೆ, 120 ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಬೇಕಂತೆ. 120 ಒಂದು ಡಿಪಾರ್ಟ್ಮೆಂಟ್ ಇಂದನೂ ಪರ್ಮಿಷನ್ ಬಂದಿಲ್ಲ 120ರಲ್ಲಿ. ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತಾನ ನೀವು? ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಹಂಗಾರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ, ತಮಿಳುನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಮಂಜೂರಾತಿ ಮಾಡಲಾದ ಯಾವುದೇ ಪರಭಾರೆ ಅಥವಾ ಲೈಸೆನ್ಸ್ ಅನೂರ್ಜಿತವಾದತಕ್ಕದ್ದು ಅಂತ ಹೇಳಿದ್ದಾರೆ ಆಕ್ಟ್. ಅದರಲ್ಲಿ 1975 ಆಕ್ಟ್. ನಾನು ತೇಜಸ್ವಿ ಸೂರ್ಯ ಅವ್ರು ಕೇಳಿದೆ, ಆಕ್ಟ್ ಅವ್ರ ಲಾಯರ್ ಕೇಳಿದೆ ಅದರಲ್ಲಿ ಏನೇ ಇದೆ ಅಂತ ಹೇಳಿದ್ರೆ, ಅವ್ರು ಯಾರಾದ್ರೂ ಪರ್ಮಿಷನ್ ಕೊಟ್ರೆ, ಇದ್ರ ಪ್ರಕಾರ ಕೊಟ್ರೆ ಅವ್ರಿಗೆ ಅಧಿಕಾರಿಗೆ ಜೈಲು ಶಿಕ್ಷೆ ಅಂತ ಬಂದಿದೆ ಅದರಲ್ಲಿ.